ಹಾಯ್, ಹೆಲೋ ನನ್ನ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ತುಂಬಾ ಸುಲಭವಾಗಿ ಅತ್ಯಂತ ವೇಗವಾಗಿ ಮಾಡಿಕೊಳ್ಳುವಂತಹ ಶಾವಿಗೆ ಉಪ್ಪಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಯಾವುದೇ ಥರದ ಅಂಟಿಲ್ದಂಗೆ ಶಾವಿಗೆ ಉಪ್ಪಿಟ್ಟು ಉದುರಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಕೈಗೆ ಕೂಡ ಅಂಟದಂಗೆ ಮಾಡ್ಕೊಳ್ಬಹುದು. ತುಂಬ ಸುಲಭವಾಗಿ ಮಾಡ್ಕೊಳ್ಳೋಂಥ ವಿಧಾನನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಶಾವಿಗೆ ತೊಗೊಂಡಿದ್ದೀನಿ ನಾನಿಲ್ಲಿ. 1 ಕಪ್ ಆಗುವಷ್ಟು ಈರುಳ್ಳಿ, ಅರ್ಧ ಕಪ್ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಪ್ ಕ್ಯಾರೆಟು, ಅರ್ಧ ಕಪ್ ಕ್ಯಾಪ್ಸಿಕಮ್ಮು, ಅರ್ಧ ಕಪ್ ಕಡಲೆಬೀಜ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ, ಮತ್ತು ನಾನಿಲ್ಲಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ, ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ತಗೊಂಡಿದ್ದೀನಿ. ಬನ್ನಿ, ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಕಾದ ಮೇಲೆ ಅದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಕಾಯೋವರೆಗೂ ಬಿಡಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಕೈ ಆಡಿಸಿ, ಉಪ್ಪು ಕರಗೋವರೆಗೂ ಕೈ ಆಡಿಸಿ ನೀರನ್ನು ಕುದಿಸ್ಕೊಳ್ಬೇಕು. ನಾವಿಲ್ಲಿ ಶಾವಿಗೆನ ಹಾಕಿ ಬಸಿದ್ಕೊಳ್ಳೋ ಪ್ರೊಸೆಸ್ ಮಾಡ್ತಾ ಇರೋದ್ರಿಂದ ನಾವಿಲ್ಲಿ ನೀರನ್ನು ಒಂದು ಅರ್ಧ ಪ್ರಮಾಣದಷ್ಟು ಕಾಯಿಸ್ಕೊಂಡ್ರೆ ಸಾಕು. 80% ಅಂತ ಏನು ಹೇಳ್ತಾರಲ್ಲ, ಅಷ್ಟು ಕಾಯಿಸ್ಕೊಂಡ್ರೆ ಸಾಕು. ಕುದಿ ಬರೋವರೆಗೂ ಏನು ಕಾಯಿಸ್ಕೊಳ್ಳೋದು ಬೇಡ. ನಾನಿಲ್ಲಿ ತೊಗೊಂಡಿರುವಂತಹ ಶಾವಿಗೆ ಏನಿತ್ತಲ್ಲ ಅದನ್ನು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಳ್ಳಿ. ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಂಡು ನಾನಿಲ್ಲಿ ತೋರಿಸ್ತಾ ಇರೋ ಹಾಗೆ ಶಾವಿಗೆನ ಎಲ್ಲ ನೀರಲ್ಲಿ ಡಿಪ್ ಮಾಡಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಒಂದು ಕುದಿ ಅಂತ ಏನು ಹೇಳ್ತಾರಲ್ಲ, ಶಾವಿಗೆ ಹಾಕೊಂಡ ತಕ್ಷಣ ನೀರಲ್ಲಿ ಒಂದು ಕುದಿ ಬಂದರೆ ಸಾಕು. ನೀವು ನೋಡ್ತಾ ಇರಬಹುದು, ಗೊತ್ತಾಗುತ್ತೆ ನಿಮಗೆ. ಶಾವಿಗೆ ಓನ್ಲಿ 75% ಬೆಂದರೆ ಸಾಕು. ಮತ್ತು ನಾವು ಒಗ್ಗರಣೆ ಹಾಕ್ಕೊಳ್ಳೋದ್ರಿಂದ ಒಗ್ಗರಣೆಯಲ್ಲೂ ಕೂಡ ಬೇಯುತ್ತೆ. ಸೊ ಹಾಗಾಗಿ ನಾನಿವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೋದಿಸ್ಕೊಳ್ಳೋಕ್ಕೆ ಈ ಥರ ಏನು ಜರಡಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಎಲ್ಲ ಶಾವಿಗೆನ ಬೇಯಿಸ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿವಾಗ ಇಮಿಡಿಯೇಟಾಗಿ ಇದ್ರ ಮೇಲೇ ತಣ್ಣೀರು ಹಾಕ್ಕೊಳ್ಳುತ್ತೇನೆ. ಬಿಕಾಸ್ ತಣ್ಣೀರು ಹಾಕ್ಕೊಳ್ಳೋ ತಕ್ಷಣ ನಮ್ಮದು ಶಾವಿಗೆ ಏನಿರುತ್ತಲ್ಲ, ಬಿಸಿನೀರಿಗೆ ಹಾಕ್ಕೊಂಡ್ಮೇಲೆ ತಣ್ಣೀರು ಹಾಕ್ಕೊಳ್ಳೋದ್ರಿಂದ ಇನ್ನು ಮುಂದೆ ಬೇಯೋದಿಲ್ಲ, ಪೂರ್ತಿ ಸಾಫ್ಟ್ ಆಗೋದಿಲ್ಲ. ಹಾಗಾಗಿ ಉದುರಾಗಿ ಬರಬೇಕಂದ್ರೆ ನಾವು ಕೂಡಲೇ ತಣ್ಣೀರಲ್ಲಿ ಅದ್ದಬೇಕು, ಅಥವಾ ತಣ್ಣೀರನ್ನು ನೀರಲ್ಲಿ ಅದು ಶಾವಿಗೆ ಮೇಲೆ ಹಾಕ್ಕೊಳ್ಬೇಕು. ನೋಡ್ತಾ ಇದ್ದಿರಲ್ಲ, ನಾನಿವಾಗ ಇದನ್ನು ಎತ್ತಿ ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ನಾನು ಅದೇ ಪಾತ್ರೆ ತೊಳೆದು ಅದೇ ಪಾತ್ರೆಗೆ ನಾನಿವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆನ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ತುಪ್ಪ ಕೂಡ ಬಳಸ್ಕೋಬಹುದು. ಆ್ಯಸ್ ಯುವರ್ ಟೇಸ್ಟ್ ಅಂತ ಹೇಳ್ತಾರಲ್ಲ ಆ ಥರ. ತುಪ್ಪ ಬೇಕಾದರೆ ತುಪ್ಪ, ಅಥವಾ ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಳ್ಬೋದು. ಎಣ್ಣೆ ಕಾದಿದೆ. ಇವಾಗ ನಾನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚಟಪಟ ಅಂತ ಸಾಸಿವೆ ಜೀರಿಗೆ ಸಿಡಿಯೋವರೆಗೂ ಬೇಯಿಸ್ಕೊಳ್ಬೇಕು. ನಾನಿವಾಗ ತೊಗೊಂಡಿರುವಂತಹ ಕಡಲೆಬೀಜ ಏನಿತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ. ಕಡಲೆಬೀಜ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಕ್ರಿಸ್ಪಿ ಟೆಕ್ಸ್ಚರ್ ಬರುತ್ತೆ ಕಡಲೆಬೀಜಕ್ಕೆ. ಗೊತ್ತಿರುತ್ತೆ ಎಲ್ರಿಗೂ ಮಾಮೂಲಿಯಾಗಿ. ನೋಡ್ತಾ ಇರ್ಬೋದು ನೀವು, ಈ ಥರ ಬಂದರೆ ಸಾಕು. ಇದಕ್ಕೆ ನಾನಿವಾಗ ತೊಗೊಂಡಿದ್ದಂಥ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಏನಿತ್ತಲ್ಲ ಅದನ್ನು ಹಾಕ್ಕೊಳ್ತೀನಿ. ಕರಿಬೇವು ಹಾಕ್ಕೊಂಡು ಕೂಡಲೇ ಒಂದು ಸ್ವಲ್ಪ ಹುಷಾರಾಗಿ ಒಗ್ಗರಣೆನ ತಿರುವಾಡಿಸ್ಕೊಳ್ಬೇಕು. ಬಿಕಾಸ್ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಆದಷ್ಟು ಅಡುಗೆನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಬಿಕಾಸ್ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿರೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡ್ತಾ ಇರ್ಬೋದು ನೀವು. ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ಬೆಂದ ಮೇಲೆ ನಾನಿವಾಗ ಈರುಳ್ಳಿ ತೊಗೊಂಡಿದ್ನಲ್ಲ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಅಷ್ಟೇ ಗೋಲ್ಡನ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು, ಅಥವಾ ಸ್ವಲ್ಪ ಸಾಫ್ಟ್ ಟೆಕ್ಸ್ಚರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಏನು ಮೆತ್ತಗಾಗೋದು ಬೇಡ. ಇನ್ನೂ ಮಿಕ್ಕಿರೋ ತರಕಾರಿಗಳನ್ನು ಹಾಕ್ಕೊಳ್ಳೋಷ್ಟೊತ್ತಲ್ಲಿ ಈರುಳ್ಳಿ ಬೇಯುತ್ತೆ. ಇವಾಗ ನಾನು ತೊಗೊಂಡಿದ್ನಲ್ಲ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕ್ಯಾಪ್ಸಿಕಮ್ಮು ಇಟ್ ಈಸ್ ಆಪ್ಷನಲ್ಲು. ನೀವು ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂತಂದರೆ ಅವಾಯ್ಡ್ ಕೂಡ ಮಾಡಬಹುದು. ನಾನಿಲ್ಲಿ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಎರಡೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಿಮಗೆ ಇನ್ನೂ ಯಾವುದಾದ್ರು ತರಕಾರಿ ಇಷ್ಟ ಆಗುತ್ತೆ ಹಾಕ್ಕೋಬೋದು. ಫಾರ್ ಎಕ್ಸಾಂಪಲ್ ಬೀನ್ಸ್ ಕೂಡ ಹಾಕ್ಕೊಳ್ಬೋದು. ಹಸಿ ಬಟಾಣಿ ಬರುತ್ತಲ್ಲ ಅದು ಸಹ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ಕಟ್ ಮಾಡಿದ್ದಂತಹ
ಟೊಮೆಟೊ ಏನಿತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡೆ. ನಂತರ ಇವಾಗ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಅರಿಶಿನವನ್ನು ತೊಗೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಅರಿಶಿನ ಬೇಕಾಗುತ್ತೆ, ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಉಪ್ಪನ್ನು ಬಳಸ್ತಾ ಇದ್ದೀನಿ. ಉಪ್ಪು ಆಲ್ರೆಡಿ ಸ್ವಲ್ಪ ನೀರಲ್ಲಿ ಹಾಕಿ ಶಾವಿಗೆ ಬಸಿದ್ಕೊಂಡಿರೋದ್ರಿಂದ ಇವಾಗ ನಿಮಗೆ ಮಿಕ್ಕಿರೋ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಎಲ್ಲ ವೆಜಿಟೇಬಲ್ಸು ಬೇಯೋವರೆಗೂ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಯಾಕೆಂತಂದರೆ ಈರುಳ್ಳಿ, ಟೊಮೆಟೊ ಮತ್ತು ಹಾಕಿರುವಂತಹ ಮಸಾಲೆ ಏನಿತ್ತಲ್ಲ ಉಪ್ಪು, ಅರಿಶಿನ ಇದೆಲ್ಲ ಹೀರ್ಕೊಳ್ಳಿ ಅನ್ನೋ ಕಾರಣಕ್ಕೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಎಲ್ಲ ವೆಜಿಟೇಬಲ್ಸು ಬೆಂದಿದೆ. ಇವಾಗ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಶಾವಿಗೆ ಏನು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಆರೋದಕ್ಕೆ, ಅದು ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಉದುರಾಗಿ ಬಂದಿದೆ ಅಂತ. ನಾನಿವಾಗ ಅದೇ ಶಾವಿಗೆ ಏನಿತ್ತಲ್ಲ ಅದನ್ನು ಇವಾಗ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೆಲವೊಬ್ಬರು ಶಾವಿಗೆನ ನೀರಲ್ಲಿ ಮಸಾಲೆನ ಮಿಕ್ಸ್ ಮಾಡಿ ನೀರಲ್ಲೇ ಕುದಿಸಿ ಶಾವಿಗೆನ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತಾರೆ. ಆ ಥರದ ಮೆಥಡಲ್ಲೂ ಮಾಡ್ಬೋದು. ಬಟ್ ಈ ಥರ ಮೆಥಡಲ್ಲಿ ಮಾಡಿದ್ರೆ ಶಾವಿಗೆ ಒಂಥರ ನೂಡಲ್ಸ್ ಥರ ಬರುತ್ತಲ್ಲ, ಆ ಥರ ಆಗುತ್ತೆ. ತುಂಬಾ ಉದುರಾಗಿ ಬರುತ್ತೆ, ಯಾವುದೇ ಅಂಟಿಲ್ದಂಗೆ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ನಾನು ನಿಮಗೆ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ. ನೀವು ನಿಮ್ಮ ಮನೇಲಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಟ್ರೈ ಮಾಡ್ಕೊಳ್ಳಿ, ನೋಡಿ ಎಷ್ಟೊಂದು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ. ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೊಳ್ಬೋದು. ಯಾವುದೇ ಇದಕ್ಕೆ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ, ಹೊಸ ಮೆಟೀರಿಯಲ್ ಅಂತ ಬೇಕಾಗಿಲ್ಲ. ಈರುಳ್ಳಿ, ಟೊಮೆಟೊ ಇದ್ದರೆ ಸಾಕು, ಥಟ್ಟಂತ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ನಾನು ಮಾಡಿರೋ ಶಾವಿಗೆ ಉಪ್ಪಿಟ್ಟು ಹೇಗೆ ಬಂದಿದೆ ಅಂತ. ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಶಾವಿಗೆ ಉಪ್ಪಿಟ್ಟು ಎಷ್ಟು ಉದುರಾಗಿ ಬಂದಿದೆ ಅಂತ. ನೀವೇ ನೋಡ್ಕೊಳ್ಬಹುದು. ತುಂಬಾ ಸುಲಭವಾಗಿ ಅತ್ಯಂತ ರುಚಿಕರವಾಗಿ ಮಾಡ್ಕೊಳ್ಬಹುದು. ಡೈಲಿ ಒಂದೇ ತರಹದ ರೆಸಿಪಿಗಳನ್ನು ಮಾಡ್ಕೊಳ್ಳೋ ಬದಲು ಡೈಲಿ ಒಂದೊಂದು ಬ್ರೇಕ್ಫಾಸ್ಟಿಗೆ ವೆರೈಟಿಯಾಗಿ ಮಾಡಿಕೊಂಡ್ರೆ ತುಂಬಾ ಇಷ್ಟಪಟ್ಟು ಮಕ್ಕಳು ಕೂಡ ತಿಂತಾರೆ. ನೋಡ್ತಾ ಇದ್ದೀರಾ ನೀವು, ಯಾವುದೇ ಅಂಟಿಲ್ದಂಗೆ ನನ್ನ ಕೈ ಬೆರಳಿಗೂ ಸಹ ಅಂಟ್ತಾ ಇಲ್ಲ, ಅಷ್ಟೊಂದು ಉದುರಾಗಿ ಬಂದಿದೆ. ಮತ್ತು ತುಂಬಾ ಸುಲಭವಾಗಿ ಮಾಡಿಕೊಳ್ಳುವಂತಹ ಒಂದು ಗುಡ್ ರೆಸಿಪೀಸ್ ಅಂತಲೇ ಹೇಳ್ಬೋದು. ನಾನಿವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಳಸಿರೋ ಶಾವಿಗೆ ಯಾವುದು ಅಂತಂದರೆ, ನಮ್ಮ ಮನೆಯಲ್ಲೇ ಮಾಮೂಲಿಯಾಗಿ ಗೋಧಿ ಹಿಟ್ಟಲ್ಲಿ ನಾವು ಮನೆಯಲ್ಲೇ ಮಾಡಿಸ್ತೀವಿ. ಶಾವಿಗೆ ಮಾಡೋ ಮಿಲ್ಗಳಿರುತ್ತೆ, ನೀವು ಗೊತ್ತಿರುತ್ತೆ ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಅಲ್ಲೇ ಮಾಡಿಸಿರೋದು, ಮನೆಯಲ್ಲೇ ಬೆಳೆದಿರುವಂತಹ ಗೋಧಿ ಏನಿತ್ತಲ್ಲ ಅದರಿಂದನೇ ಶಾವಿಗೆ ಮಿಲ್ಲಿಗೆ ಹೋಗಿ ಶಾವಿಗೆನ ಮಾಡಿಸ್ಕೊಂಡು ಬಂದಿರೋದು. ನೀವು ಬೇಕಿದ್ದರೆ ಅಂಗಡೀಲಿ ಸಿಗುವಂತಹ ಶಾವಿಗೆಯಿಂದನೂ ಮಾಡ್ಕೊಳ್ಬಹುದು. ನೋಡ್ತಾ ಇದ್ದೀರಲ್ಲ, ಸೂಪರಾಗಿ ಬಂದಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನು ಮಾಡಿರೋಂತಹ ಶಾವಿಗೆ ಉಪ್ಪಿಟ್ಟಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರೈಬು ನನಗೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಮತ್ತು ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಡು ನಾಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು ಒನ್ಸ್ ಮೋರ್.